ನಮಸ್ತೆ ಪ್ರೀತಿ ವೀಕ್ಷಕರೇ. ನನಗೆ ಇವತ್ತು ಒಂದು ಪ್ರಶ್ನೆಗಿಂತ ಉತ್ತರ ಸಿಕ್ಕಿದೆ. ನಮ್ಮ ರಾಜ್ಯದಲ್ಲಿ ಸಚಿವ ಸಂಪುಟಕ್ಕೆ ಖಾತೆಗಳು ಹಂಚಿಕೆ ಆಗಿದ್ದಾವೆ. ಈ ಖಾತೆಯಲ್ಲಿ ಕೆಲವರಿಗೆ ಸಿಕ್ಕಿಲ್ಲ, ಕೆಲವರಿಗೆ ಸಿಕ್ಕಿದೆ. ಕೆಲವೊಬ್ರು ಕಂಟಿನ್ಯೂ ಆಗಿದ್ದಾರೆ ಅದೇ ಖಾತೆಯಲ್ಲಿ, ಕೆಲವೊಬ್ಬರಿಗೆ ಖಾತೆನೂ ಸಿಕ್ಕಿಲ್ಲ, ಕಂಟಿನ್ಯೂ ಆಗೋದು ನೆಕ್ಸ್ಟ್ ಪ್ರಶ್ನೆನೇ ಇಲ್ಲ. ಹಾಗಿದ್ದಾಗ ನನಗೆ ಒಂದು ಗಮನಿಸಿದ ಅಂಶವನ್ನು ನಿಮ್ಮ ಜೊತೆ ಹಂಚ್ಕೋಬೇಕಿದೆ. ಈ ಒಂದು ಮಾಹಿತಿ ಇದೆಯಲ್ಲ, ಇದು ಮುಂದೆ ನೀವು ರಾಜಕಾರಣಿ ಆಗೋದೇ ಇರಲಿ ಅಥವಾ ಯಾವುದೇ ವಿಷಯದಲ್ಲಿ ಬೆಳಕಿಗೆ ಬರೋದಿರಲಿ, ಅದಕ್ಕೆ ಈ ಮಾಧ್ಯಮ ಹೇಗೆ ಉಪಯೋಗಕ್ಕೆ ಬರಬಹುದು ಅನ್ನುವ ಮಾಹಿತಿ ಸಿಗುತ್ತೆ. ಇದು ಕನ್ನಡ ಧ್ವನಿ. ನಾನು ಶೀಲಾ ಭಟ್. ನಾನು ಪ್ರಶ್ನೆಗಳನ್ನು ಮಾತ್ರ ಅಲ್ಲ, ಉತ್ತರಗಳನ್ನು ಇಲ್ಲಿ ಕೇಳ್ತೀನಿ. ಅದೇ ರೀತಿ ಈ ಸಮಾಜ, ಈ ವ್ಯವಸ್ಥೆ, ಈ ಮನಸ್ಸು, ಈ ಬದುಕು, ಇವೆಲ್ಲದರ ಬಗ್ಗೆ ಒಂದು ಚಿಂತನ ಮಂಥನ ಮಾಡುವ ಪಯಣ ಕೂಡ ಸಾಗುತ್ತೆ. ನನಗೆ ಈ ಖಾತೆ ಹಂಚಿಕೆ ಮಾಡಿದಾಗ ಎರಡು ಖಾತೆಗಳು, ಎಸ್ಪೆಷಲಿ ಒಂದು ಸಮಾಜ ಕಲ್ಯಾಣ ಇಲಾಖೆ, ಇನ್ನೊಂದು ಕಾರ್ಮಿಕ ಇಲಾಖೆ, ಇವುಗಳಿಗೆ ಸಂಬಂಧಪಟ್ಟ ಸಚಿವರು, ಇವರುಗಳ ಕೆಲಸ ಮತ್ತು ಅವರು ಮಾಧ್ಯಮವನ್ನು ಬಳಸಿಕೊಂಡ ರೀತಿ, ಅದು ಇವತ್ತು ಅವರ ಖಾತೆ ಸಿಗೋದಕ್ಕೆ, ಸಚಿವರಾಗೋದಕ್ಕಿರಲಿ ಅಥವಾ ಖಾತೆ ಸಿಗೋದಕ್ಕಿರಲಿ ಹೇಗೆ ಕಾರಣ ಆಯಿತು ಅನ್ನುವ ಒಂದು ಚಿಂತನೆಯನ್ನು ನಾನು ಮಾಡಿದೆ. ಅವಾಗ ನನಗನ್ಸಿದ್ದಿಷ್ಟೆ, ಕಾರ್ಮಿಕ ಇಲಾಖೆಯಲ್ಲಿ ಫಸ್ಟು ಪಾಸಿಟಿವ್ ಆಗಿರೋದನ್ನು ಹೇಳ್ಬಿಡ್ತೀನಿ, ಆಮೇಲೆ ಲಾಸ್ಟ್ ನೆಗೆಟಿವ್ ಹೇಳ್ತೀನಿ. ಕಾರ್ಮಿಕ ಇಲಾಖೆಯ ಸಚಿವರಾಗಿ ಸಂತೋಷ್ ಲಾಡ್ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ, ಅದ್ರ ಬಗ್ಗೆ ಯಾವುದೇ ಮಾತಿಲ್ಲ. ಅದನ್ನು ಅವರು ಸಮಾಜಕ್ಕೆ ತಿಳಿಸಿದ ರೀತಿಯೂ ಕೂಡ ಅನನ್ಯವಾಗಿತ್ತು. ಅದು ನನಗೆ ಮೆಚ್ಚುಗೆಗೆ ಕಾರಣ ಆಗುತ್ತೆ. ಯಾಕೆಂದರೆ ಅವರು ಬರೀ ಕೆಲಸ ಮಾಡ್ತಾ ಹೋಗಲಿಲ್ಲ, ಸಮಾಜದ ಒಂದು ಮಾಧ್ಯಮಗಳಿರ್ಬೋದು, ಸಾರ್ವಜನಿಕ ಈ ಡಿಜಿಟಲ್ ಮಾಧ್ಯಮ ಇರ್ಬೋದು ಅಥವಾ ಮೇನ್ ಸ್ಟ್ರೀಮ್ ಇರ್ಬೋದು, ಅಲ್ಲಿ ತಾವು ಏನೇನು ಕೆಲಸ ಮಾಡಿದ್ದಾರೆ, ಹಾಗೆ ಆ ಕೆಲಸಗಳಿಂದ ಸಮಾಜಕ್ಕೆ, ಅಂದರೆ ಕಾರ್ಮಿಕ ಇಲಾಖೆಯಲ್ಲಿ ತಾವು ತರ್ತಾ ಇದ್ದಂತಹ ಕ್ರಮಗಳು, ಅಂದರೆ ಏನೇನು ಬೆನಿಫಿಟ್ಸು ತಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅದನ್ನು ಹೇಳುವಂಥದ್ದು. ಆಮೇಲೆ ಯಾವ ಬೆನಿಫಿಟ್ಟನ್ನು ಹೇಗೆ ತೆಗೆದುಕೊಳ್ಬೇಕು, ಏನು ಮಾಡಬೇಕು, ಒಂದು ಕಾರ್ಮಿಕ ಕಾರ್ಡ್ ತಗೋಬೇಕು ಅಂದರೆ ಎಲ್ಲಿ ಹೋಗಬೇಕು, ಈ ಥರದೆಲ್ಲ ಜಾಗೃತಿಯನ್ನು ಮೂಡಿಸೋದಕ್ಕೆ ಸಾಮಾಜಿಕ ಮಾಧ್ಯಮವನ್ನು ಚೆನ್ನಾಗಿ ಬಳಸ್ಕೊಂಡ್ರು ಹಿಂದಿನ ಅವಧಿಯಲ್ಲಿ. ಆ ಕಾರ್ಯಕ್ರಮವನ್ನು ಮತ್ತು ಅವರ ಕೆಲಸವನ್ನು ಜನರಾಗಲಿ, ಆ ಸರ್ಕಾರವಾಗಲಿ ಅಥವಾ ಹೈಕಮಾಂಡ್ ಆಗಲಿ ಅಲ್ಲ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಈ ಖಾತೆಯನ್ನು ಇವರು ನಿಭಾಯಿಸಬಲ್ಲರು ಅನ್ನುವ ಸಂಪೂರ್ಣವಾದ ಒಂದು ಚಿತ್ರಣವನ್ನು ಅವರು ಕಟ್ಕೊಡೋದ್ರಲ್ಲಿ ಯಶಸ್ವಿಯಾದರು. ಅದರ ಪರಿಣಾಮ ಇವತ್ತು ಮತ್ತೆ ಅವರಿಗೆ ಕಾರ್ಮಿಕ ಖಾತೆಯ ಸಚಿವರಾಗಿಯೇ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಇನ್ನೊಂದು ಕಡೆ ಸಮಾಜ ಕಲ್ಯಾಣ ಇಲಾಖೆ, ಈ ಇಲಾಖೆಯಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಿದ್ದು ನನ್ನ ಗಮನಕ್ಕೆ ಬಂತು. ಕಳೆದ 2 ವಾರಗಳ ಹಿಂದೆ ನಾನು ಒಂದು ಸಂಸ್ಥೆಗೆ ಜನಸಾಮಾನ್ಯರ ಚರ್ಚೆಯಲ್ಲಿ ಪಾಲ್ಗೊಂಡಾಗ ಅವರು ಅಲ್ಲಿ ಹೇಳ್ತಾ ಇದ್ರು, ಸಾಮಾಜಿಕ ಕಲ್ಯಾಣ ಸಚಿವರಾದಂತಹ ಎಚ್ ಸಿ ಮಹದೇವಪ್ಪ ಅವರು ಈ ದೇವದಾಸಿ ಸಮುದಾಯ ಮತ್ತು ಈ ಯಾರು ತುಂಬ ಹಿಂದುಳಿದ ವರ್ಗಗಳ ಮಕ್ಕಳಿರ್ತಾರಲ್ಲ, ಅವರಿಗೆ ಯಾವುದೇ ರೀತಿಯ ಪರೀಕ್ಷೆಗಳು, ಮೆರಿಟ್ ಸೀಟ್ಗಳು ಅಂತ ಇಲ್ಲದೇ ಡೈರೆಕ್ಟ್ ಆಗಿ ಹಾಸ್ಟೆಲ್ಗೆ ಪ್ರವೇಶ ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳಿ ತಾವೇ ನಿಂತು ಮಾಡಿಸಿದ್ರಂತೆ. ಯಾರು? ಎಚ್ ಸಿ ಮಹದೇವಪ್ಪನವರು. ಆದರೆ ಇದ್ರ ಬಗ್ಗೆ ಯಾವುದೇ ಮಾಧ್ಯಮಗಳಲ್ಲಿ ಯಾವುದೇ ರೀತಿಯ ಉಲ್ಲೇಖ ಬರಲೇ ಇಲ್ಲ. ಈ ಒಂದು ಸಣ್ಣ ಉದಾಹರಣೆಯನ್ನು ಇಟ್ಕೊಂಡು ನೋಡಿದಾಗ ಇವತ್ತಿನ ಎಷ್ಟು ಸಚಿವರುಗಳು ಏನು ಕೆಲಸ ಮಾಡ್ತಿದ್ದಾರೆ ಗೊತ್ತೇ ಇರೋದಿಲ್ಲ ಯಾರಿಗೂ. ಯಾಕೆ ಅಂದರೆ ಅವರಿಗೆ ಇವತ್ತಿನ ಮಾಧ್ಯಮವನ್ನು ಹೇಗೆ ಬಳಸ್ಕೋಬೇಕು, ಈ ಮಾಧ್ಯಮದ ಶಕ್ತಿ ಏನು, ಆಮೇಲೆ ಈ ಮಾಧ್ಯಮ ಪಾಸಿಟಿವ್ ಆಗಿದ್ದರೆ ಏನು ಕೆಲಸ ಮಾಡ್ಬೋದು, ಆ ಪಾಸಿಟಿವಿಟಿಯನ್ನು ನಾನು ನನ್ನ ಕೆಲಸದಲ್ಲಿ ತರೋದು ಹೇಗೆ, ತಂದಿದ್ದನ್ನು ಜನರಿಗೆ ಪ್ರಚಾರ ಮಾಡಿಸೋದು ಹೇಗೆ, ಇದ್ರ ಬಗ್ಗೆ ಎಲ್ಲ ಯೋಚನೆನೇ ಮಾಡ್ತಾ ಇಲ್ಲ ಅಂತ ನನಗನ್ಸುತ್ತೆ. ಅದರ ಪರಿಣಾಮ ಏನಾಗುತ್ತೆ ಅನ್ನೋದಕ್ಕೆ ಮಾತ್ರ ಇದೊಂದು ಸಣ್ಣ ಉದಾಹರಣೆ ಇದೆ. ಇವತ್ತು ಎಚ್ ಸಿ ಮಹದೇವಪ್ಪನವರಿಗೆ ಯಾವುದೇ ಸಚಿವ ಅಥವಾ ಖಾತೆ ಸಿಕ್ಕಿಲ್ಲ. ಬಹುಶಃ ಇದಕ್ಕೆ ಅವರ ಈ ಒಂದು ತಮ್ಮ ಕೆಲಸ ಏನು ಮಾಡಿದ್ರು
ಅಥವಾ ಆ ಕೆಲಸವನ್ನು ಹೇಗೆ ಪ್ರಸ್ತುತಪಡಿಸಿದ್ರು, ಐದರ್ ಜನರ ಮುಂದಾಗಲಿ, ರಾಜಕಾರಣಿಗಳಲ್ಲಾಗಲಿ, ಅಥವಾ ಹೈಕಮಾಂಡಲ್ಲಾಗಲಿ, ಎಲ್ಲೂ ಇದರಲಿಲ್ಲ. ಸೊ ಇದನ್ನು ಗಮನಿಸಬೇಕು ಅಂತ ನನಗನ್ಸುತ್ತೆ. ನೀವೇನಾದರೂ ಈ ರಾಜ್ಯದ ಮುಂದಿನ ನಾಯಕರಾಗಬೇಕು ಅಂತ ಆಸೆ ಪಟ್ಟಿದ್ರೆ, ಅದೇ ರೀತಿ ನಾವು ನಾಗರಿಕರಾಗಿ ಕೂಡ ನಾವು ತುಂಬ ಸರಿ ಏನು ಮಾಡ್ತೀವಿ, ಮಾಧ್ಯಮಗಳಲ್ಲಿ ಬರೋದನ್ನು ಮಾತ್ರ ನಂಬ್ತೀವಿ, ಅಥವಾ ಮಾಧ್ಯಮಗಳ ಹೊರತಾಗಿ ಎಲ್ಲೋ ಕಾಣುವ ಪ್ರಚಾರ ಅಥವಾ ಅಪಪ್ರಚಾರವನ್ನು ಮಾತ್ರ ನಂಬ್ತೀವಿ. ಆದರೆ ಅದನ್ನು ಮೀರಿ ಯಾರ್ಯಾರೋ ಹಿನ್ನೆಲೆಯಿಂದ ಕೆಲಸ ಮಾಡ್ತಿರ್ತಾರೆ, ಅವ್ರನ್ನ ಗುರುತಿಸುವ ಕಣ್ಣುಗಳು ಇರಬೇಕು. ಅದೇ ರೀತಿ ಪ್ರಚಾರ ಅಪಪ್ರಚಾರ, ಸತ್ಯ ಅಸತ್ಯ, ಇವುಗಳೆಲ್ಲ ಒಂದೇ ಕಡೆ ಹೋಗ್ತಾ ಇದ್ದಾವೆ. ಅದು ಸಾಮಾಜಿಕ ಮಾಧ್ಯಮದಲ್ಲಿ. ಅದರಲ್ಲಿ ಯಾವುದು ಸತ್ಯ ಯಾವುದು ಅಸತ್ಯ ಅನ್ನುವ ಪರೀಕ್ಷಾತ್ಮಕ ಬುದ್ಧಿ ಕೂಡ ನಮಗೆ ಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಹೌದು ಅಂತೀರಾ, ಎಲ್ಲ ಅಂತೀರಾ? ಕಮೆಂಟಲ್ಲಿ ಹೇಳಿ. ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ. ನಮಸ್ತೆ.